ಹೇಗಿದೆ ನಮ್ಮೂರ್ ಗಾಳಿ ಸ್ಮೆಲ್? ಸರ್, ಇದು ನಿಮ್ಮೂರಾ? ನಮ್ಮೂರು. ನಾನು ಹುಟ್ಟು ಬೆಳೆದಿದ್ದು. ಪ್ರದೀಪ್, ನಮ್ಮ ದಾವಣಗೆರೆ ವೆದರ್ ಹೆಂಗ ಅನಿಸ್ತಪ್ಪ ನಿನಗೆ? ಸರಿ, ತುಂಬಾ ಚೆನ್ನಾಗಿದೆ ವಾತಾವರಣ. ನೋಡಿ, ಈಗ ಶಿಕಾರಿಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವಕೀಲರು ನಮ್ಮ ಪ್ರದೀಪ್ ಅವರು ನಮ್ಮ ಬ್ರದರ್ ಆಗಬೇಕು. ಇವರು ದಾವಣಗೆರೆ ಬಂದಿದ್ದಾರೆ. ದಾವಣಗೆರೆಗೆ ತಂಗಿನ ಕೊಟ್ಟಿದ್ದಾರೆ. ಹಾಗಾಗಿ ತಂಗಿ ಮನೆಗೆ ಉಂಡಿ, ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಅದಕ್ಕೇನಂತೀರಿ ನೀವು? ಉಂಡಿ ಕೊಡೋದಕ್ಕೆ ಬೀಗರ ಮನೆಗೆ ಏನು ಹೇಳ್ತಾರೆ? ನೀವು ನಿಮ್ದು ಕಡೆ ಹಂಗಾಯ್ತು. ಒಳ್ಳೆ ಆ ಕಡೆ ಮಂದಿ ಏನು ಹೇಳ್ತಾರೆ? ಏನು ಹೇಳ್ತಾರೆ ನೀವು? ನೋಡಿ, ಇವರು ಶ್ವೇತಾ ಏನೋ ದಾವಣಗೆರೆಗೆ ಮದುವೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಅವ್ರ ತಾಯಿ. ಎಂಥದ್ದು ಏನು ಕೊಡ್ತೀರಿ ನೀವು? ಕಾಯಿ ಕುಬ್ಸ ಕೊಡ್ತೇವೆ ಹೆಣ್ಮಕ್ಳಿಗೆ. ಕಾಯಿ ಕುಬ್ಸ ಅಂತ ನೋಡಿ, ಈ ಥರ ಕವರಾಗೆಲ್ಲ ತುಂಬ್ಕೊಂಬಂದು ಮಗಳ ಮನೆಗೆ ಏನೋ ಅದನ್ನ ಕೊಡ್ತಾರೆ. ಮತ್ತೆ ದಾವಣಗೆರೆ ವೆದರ್ ಹೆಂಗ ಅನಿಸ್ತಪ್ಪ? ತುಂಬಾ ಚೆನ್ನಾಗಿದೆ ವಾತಾವರಣ. ನಿಮ್ಮ ಮನೆಯವ್ರನ್ನ ಕರೀರಿ. ಒಂದು ಸ್ವಲ್ಪ ಹೊಸದ ಮದುವೆಯಾಗಿ ಇವಾಗ ತಾನೇ ಬಂದಿದ್ದೀರಿ ನೀವು ದಾವಣಗೆರೆಗೆ, ನಮ್ಮ ಮನೆಗೆ. ಸೊ ಹಾಗಾಗಿ ಅವ್ರನ್ನ ನಾನು ಈ ಹಿಂದೆ ಸುಮಾರು ಸಲ ದಾವಣಗೆರೆ ಬಂದಿದ್ದೆ. ದಾವಣಗೆರೆಗೆ ಬಂದ್ರೆ ಯಾವತ್ತೂ ಸಹ ಮಿಸ್ ಮಾಡಲ್ಲ ದಾವಣಗೆರೆ ಬೆಣ್ಣೆ ದೋಸೆನ. ಭಾಳ ಚೆನ್ನಾಗಿದೆ ದಾವಣಗೆರೆ ಬೆಣ್ಣೆ ದೋಸೆನ. ಇವತ್ತು ನಮ್ಮ ಪ್ರಕಾಶ್ ಅಣ್ಣವ್ರ ಮನೆಯಲ್ಲೇ ಇವತ್ತು ತಿಂದ್ವಿ ದೋಸೆ. ಇವರೇ ಮಾಡಿದ್ದು ದೋಸೆ. ಇವರೇ ಹಾಯ್ ಹೇಳ್ರಿ. ದೋಸೆ ಮಾಡ್ಕೊಟ್ಟು ಚೆನ್ನಾಗಿತ್ತು ಅಂತ ಖುಷಿಯಾಗಿದ್ದಾರೆ. ದೋಸೆ ತಿನ್ಕೊಂಡು ನೋಡ್ರಿ, ಪೈಲೋನ್ ಹೆಂಗಿದ್ದಾನೆ, ಚೆನ್ನಾಗಿ ಬೆಣ್ಣೆ ದೋಸೆ ತಿಂದು ಬಾರಿ ಪೈಲೋನ್ ಆಗಿದ್ದಾನೆ, ಚೆನ್ನಾಗಿ ಬೆಳಿತಾನೆ. ಒಂದು ಐಟಮ್ ಚೆನ್ನಾಗಿದೆ, ಏನಂತಂದ್ರೆ ಅದು ಮಂಡಕ್ಕಿ ಕೊಡ್ತಾರೆ. ಒಗ್ಗರಣೆ ಮಂಡಕ್ಕಿ ಅಂತ ಅದು ಚೆನ್ನಾಗಿ ಕೊಡ್ತಾರೆ. ಬಹಳ ಚೆನ್ನಾಗಿದೆ. ಡೆವಲಪ್ಮೆಂಟ್ ಏರಿಯಾ. ಓಕೆ. ಸುಮಾರು ಚೆನ್ನಾಗಿ ಬೆಳೀತಾ ಇದೆ. ಇತ್ತೀಚೆಗೆಲ್ಲ ಕಾಲೇಜ್ಗಳೆಲ್ಲ ಚೆನ್ನಾಗಿದಾವೆ. ಇವಳು ಐಶ್ವರ್ಯ ಅಂತ ಮೇಸ್ಟ್ರು. ಯಾವ ಸ್ಕೂಲಮ್ಮ ನೀನು ಟೀಚ್ ಮಾಡೋದ? ಯಾವುದು? ಹಲೋ ಕೌರವೇಶ ಇದೇನಪ್ಪ ಹೊಸ ವೇಷ. ಅವ್ರದ್ದೇ ಸ್ಕೂಲು. ಓಕೆ. ಯಾಕೆ ನಾಚ್ಕೊಳ್ತಿದ್ರಿ ನೀವು? ಫಸ್ಟ್ ಟೈಮ್ ಯೂಟ್ಯೂಬ್ಗೆ. ಹಾಗಿದ್ರೆ ಪಾಠ ಹೆಂಗ್ ಮಾಡ್ತೀರಂತ ನೀವು? ವಿಡಿಯೋ ಮಾಡೋದೇ. ಹೌದಾ? ಓಕೆ. ಇವರು ನೀಲಮ್ಮ ಅಂತ. ಆಕ್ಚುಲಿ ನಮ್ಮ ಅವನ ಹೆಸರು ಈ ಅವನ ಹೆಸರು ಒಂದೇನೆ. ಆದ್ರೆ ಇವ್ರು ಏನಂತ ಕರಿತೀರಪ್ಪ ನಿಮ್ಮ ಮನೆಯವ್ರಿಗೆ ನೀವು? ಶ್ವೇತಾ ಅಂತ ಕರಿತೀವಿ. ಮನೆಯವ್ರಿಗೆ ನನ್ನ ಹೆಂಡತಿ ಕರೆಕ್ಟ್ ಆಗಿ ಹೇಳ. ಶಾರ್ಟ್ ಫಾರ್ಮ್ ಅಲ್ಲಿ ಏನೋ ಒಂದು ಹೆಸರು ಕರಿತೀಯ. ಬೇರೆ ಯಾವ್ದು ಕರೆಯಲ್ಲಪ್ಪ. ಸಿಟಿ ಲೆವೆಲ್ ಎಲ್ಲ ಕರೀತಾರಲ್ಲ, ಆ ರೀತಿ ಎಲ್ಲ ಕರೆಯಲ್ಲ. ನಾವು ಹಳ್ಳಿ ಲೆವೆಲ್ ಅಲ್ಲಿ ನಮಗೆ ಏನ್ ಬೇಕು, ನಿಮಗೆ ಏನ್ ಬೇಕು ಅಂದ್ರೆ ಏನ್ ಬೇಕು ಹೆಂಡತಿ ಅಂತ ಹೇಳ್ತೀವಿ. ಅಲ್ಲಿ ಏನ್ ಬೇಕು ನಿನಗೆ? ನನಗೆ ಏನ್ ಬೇಕಂದ್ರೆ ನನ್ನ ಹೆಂಡತಿ ಬೇಕಲ್ಲ, ನನ್ನ ಹೆಂಡತಿ ಹೆಸರಲ್ಲಿ ಕಟ್ತೀನಿ. ಹೌದಾ? ಇಷ್ಟೊತ್ತು ವಿಡಿಯೋ ಮಾಡಿದ್ದು ಇವರೇ. ನಮಸ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ ಮತ್ತೆ ಶೇರ್ ಮಾಡಿ. ಇಷ್ಟ ಹೇಳೋದು ನಾವು. ಯೂಟ್ಯೂಬ್ ಅಂತಂದ್ರೆ ಹಿಂಗಾಗಿ ಹೋಗ್ಬಿಟ್ಟಿದೆ ನೋಡಿ. ಇವ್ರು ಹೊಸ ಜೋಡಿ ಮನೆಗೆ ಮದುವೆ ಆದ್ಮೇಲೆ. ಆದ್ರೆ ನಮ್ಮ ಪ್ರಕಾಶ್ ಅಣ್ಣ ಇದ್ದಿದಾರಲ್ಲ, ಇವ್ರು ಯೂಟ್ಯೂಬರ್ಸ್. ಇವ್ರು ಮುಂದೆ ಒಳ್ಳೆ ಯೂಟ್ಯೂಬ್ ಅಲ್ಲಿ ಬೆಳಿಬೇಕು. ನಾವು ನಮ್ಮ ಪದ್ಧತಿ ಏನಿದೆ ಅಂತಂದ್ರೆ, ಹಿಂದೂ ಸಂಪ್ರದಾಯದಲ್ಲಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಜೋಡಿನ ಮನೆಗಳಿಗೆ ಕರೆಸಿ ಊಟ ಹಾಕ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಊಟ ಹಾಕೋದಲ್ಲ, ಊಟಕ್ಕೆ ನೀಡ್ತಕ್ಕಂಥದ್ದು, ಉಣಿಸ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಹಾಗಾಗಿ ಇವತ್ತೇನು ಊಟನೇ ಮಾಡಲಿಲ್ಲ, ದೋಸೆ ತಿಂದಾರ ಅಷ್ಟೇ. ಈಗ ನೆಕ್ಸ್ಟ್ ಮತ್ತೆ ಊಟಕ್ಕೋಸ್ಕರ ಏನು ಹೋಳಿಗೆ ಊಟ ಅಂತ ಅನ್ಕೊಳ್ತೀವಿ, ಇಲ್ಲ ಸ್ವೀಟ್ ಅಂತೀವಿ. ದಯಮಾಡಿ ಕುತ್ಕೊಂಡು ಹೇಳ್ತೀವಿ. ನಿಮ್ಮ ಮನೆಗೆ ಯಜಮಾನ್ರುಗಳಿಗೆಲ್ಲ ಕಾಲಿಗೆ ಬೀಳ್ತಕ್ಕಂಥದ್ದು ಇದೊಂದು ಪದ್ಧತಿ. ಅಲ್ಲೆಲ್ಲ ಅದನ್ನು ಕ್ಲಿಕ್ ಮಾಡಬೇಡ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಭಾರತೀಯ ಸಂಸ್ಕೃತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ನಾಗರ ಪಂಚಮಿ ಹಬ್ಬ ಆದಮೇಲೆ ಬರ್ತಕ್ಕಂಥ ವರಮಹಾಲಕ್ಷ್ಮಿ ಪೂಜೆ ಏನಿದೆಯಲ್ಲ, ಅದು ಹೆಣ್ಮಕ್ಳಿಗೆ ಒಂದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಶೇಷ. ಅದು ಆ ಒಂದು ವಿಶೇಷ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೊಂಡು ಇದೇನೋ ಅರ್ಶಿನ ಕುಂಕುಮ ತಗೊಳ್ತಕ್ಕಂಥದ್ದು, ಮತ್ತು ಅದೇನೋ ಕಾಯಿ ಕುಬ್ಸ, ಕಾಯಿ ಕಣಗ ಏನೇನಂತಪ್ಪ. ಕಣಗ ಅಂದ್ರೆ ನಮ್ಮ ಕಡೆಗೆಲ್ಲ ಬಂಡಿಗಾಲಿ ಸಿಗಿಸ್ತೀವಿ. ಕಣಗ ತಗೊಳ್ಳೇನು ಕೈಗೆ ಅಂತಿರ್ತಾರೆ. ಸೊ ಅದು ಬೇರೆ ವಿಚಾರ. ಇವಾಗ ಇದೇನೋ ಮತ್ತೆ ಓಕೆ, ಕಾಯಿ ಕುಬ್ಸ, ಉಂಡಿ ಕಾಯಿ ಕುಬ್ಸ ಅಂತ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಬಾಯ್ ಬಾಯ್. ಹೊರಟ್ರು ಈಗ ಆಲ್ರೆಡಿ. ಯಾಕಂದ್ರೆ ಇಲ್ಲಿಂದ ದಾವಣಗೆರೆಯಿಂದ ಹಿರೇಕೆರೆಗೆ ಹೋಗ್ಬೇಕು ಅಂತಂದ್ರೆ ಒಂದು 2 ಅವರ್ ಜರ್ನಿ ಇದೆ. ಆ 2 ಅವರ್ ಜರ್ನಿಗೆ ಅಪ್ಪ ಉಂಡಿ ಗಿಂಡಿ ಇಟ್ಕೊಳ್ರಪ್ಪಕ್ಕ. ಯಾಕಂದ್ರೆ ಜರ್ನಿ ಮಾಡ್ಬೇಕಲ್ಲ, ದಾವಣಗೆರೆಯಿಂದ ಇದಕ್ಕೆ ಹೋಗ್ಬೇಕಲ್ಲ, ಎಲ್ಲಿಗೆ? ಕೊರಟೀಕೆರೆ, ಶಿವನಪಾದ ಕೊರಟೀಕೆರೆ, ಶಿಕಾರಿಪುರ ತಾಲೂಕು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ. ನೋಡಕತ್ತಿ
disturbance in this video, so that don't upload it. ಅವರೆಲ್ಲ ಕರೆಕ್ಷನ್ ಮಾಡಲ್ಲ ಏನಂದಮ್ಮ Please, sir, ಏನಂದೆ don't upload it. ಯಾಕೆ A lot of disturbance is there now. ಡಿಸ್ಟರ್ಬೆನ್ಸ್ ಅನ್ನಂಗಿಲ್ಲ ಅದನ್ನ ಸಂತೋಷದ ಸಂಭ್ರಮ ಕೇಕೆ ಹೊಡೆಯೋದು ಅಂತಾರೆ ನಮ್ಮ ಕಡೆಗೆಲ್ಲ ಕಿರ್ಚೋದು ಖುಷಿ ಹೆಚ್ಚಾದಾಗ ಕಿರ್ಚೋದು. ಈಗ ಇವ್ರ ಪ್ರಯಾಣ ಶುರು ಆಯಿತು ದಾವಣಗೆರೆಯಿಂದ ಕೊರಟೀಕೆರೆಗೆ. ಕೊರಟೀಕೆರೆ ಅಂತಂದರೆ ಇಲ್ಲಿಂದ ಒಂದು 2 hours ಜರ್ನಿ ಇದೆ. ಹಿರೇಕೆರೂರು ಆದಮೇಲೆ ಬ್ರಹ್ಮಕಮಲ ಅಲ್ಲ, ಅದು ನಾಗಲಿಂಗ ಪುಷ್ಪ ಅಂತ ಕರಿತೀವಿ. ಹಾಂ, ನಾಗಲಿಂಗ ಪುಷ್ಪ. ನಮ್ಮ ಮನೆ ಎದುರುಗಡೆನೆ 2 ಮರ ಇದೆ. ಒಂದು ಮರ ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ, ಯಥೇಚ್ಛವಾಗಿರ್ತಕ್ಕಂಥ ಆಕ್ಸಿಜನನ್ನು ಪ್ರೊಡ್ಯೂಸ್ ಮಾಡುತ್ತೆ. ನಾಗಲಿಂಗ ಪುಷ್ಪ ಅಂತ ಮರ. ಸೊ ಇದು ನನ್ನ ಮನೆ, ಅರಮನೆ, ನನ್ನ ಕನಸಿನ ಮನೆ. ಎಲ್ಲರೂ ಖುಷಿಯಾಗಿ ಇವತ್ತು ಹಬ್ಬ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದಾರೆ. ಹಾಂ, ಸಾಕೇನಮ್ಮ. ಐಶ್ವರ್ಯ ಬಾಯ್. ಐಶ್ವರ್ಯ ಬಾಯ್ 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 ಬಾಯ್. ವಕೀಲ್ ಸಾಬ್ ಏನ್ ಹೇಳ್ರಿ ವಕೀಲ್ ಸಾಬ್? ಗಣೇಶನ ಹಬ್ಬಕ್ಕೆ ಎಲ್ಲರೂ ಬನ್ನಿ. ಗಣಪತಿ ಹಬ್ಬಕ್ಕ ಎಲ್ಲರೂ ಬಂದು ಗಣಪತಿ ಹಬ್ಬದ ಒಂದು ವಿಡಿಯೋ ಮಾಡೋಣ. ನಮ್ಮ ಎಲ್ಲ ಯೂಟ್ಯೂಬರ್ಸ್ ಫಾಲೋವರ್ಸಿಗೂ ನೀಲಮ್ಮ ಒಳಗಡೆ ಲೈಟ್ ಹಾಕಿ ಮಾಡಿ ಅವ್ರಿಗೂ ಸಹ ಅಪ್ಲೋಡ್ ಮಾಡೋಣ. ಏನಂತ If it reaches 10K, no, then we'll do a video. ಏನಮ್ಮ 10K views ಏನಕ್ಕೆ for this video. 10K ವ್ಯೂಸ್ ಬೇಕಾ? 10K ವ್ಯೂಸ್ ಆಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಗಣಪತಿ ಹಬ್ಬಕ್ಕೆ ಇನ್ನೊಂದು ಚೆನ್ನಾಗಿರೋ ವಿಡಿಯೋ ಮಾಡ್ತೀವಿ. ಇದು ನಾರ್ಮಲ್ ಆಗಿರೋದು ಮಾಡಿದ್ದೀವಿ. ಸಂತೋಷಪಡಿಸಿ ನಮ್ಮನ್ನು, ನೀವು ಸಂತೋಷವಾಗಿರಿ. ಹೀಗೆ ನಮ್ಮ ವಿಡಿಯೋಗಳನ್ನ ಸದಾ ನೋಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಸೂಪರ್ ಸೂಪರ್ ಸೂಪರ್. ಬಾಯ್ 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 ಬಾಯ್.